ನಾರಾಯಣಗೌಡರಿಗೆ ಅಗೈನ್ ಮತ್ತೆ ಈಗ ಒಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿ. ನಾರಾಯಣಗೌಡರು ರಿಲೀಸ್ ಆದರೂ ಕೂಡ 2017ರ ಪ್ರಕರಣದಲ್ಲಿ ಅಗೈನ್ ಈಗ ನಾರಾಯಣಗೌಡರು ವಿಚಾರಣೆಗೆ ಹಾಜರಾಗಿದ್ದಾರೆ. ನಾಳೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರು. ನಾಳೆಗೆ ಬೇಲ್ ಸಿಕ್ಕರೂ ಕೂಡ ಮತ್ತೊಂದು ಕೇಸ್ನಲ್ಲಿ ಬಂಧನದ ಭೀತಿ ಈಗ ನಾರಾಯಣಗೌಡರಿಗೆ. ಹಲಸೂರು ಗೇಟ್ ಪೊಲೀಸರು ಬಂಧಿಸಲು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ತಕ್ಷಣ ಜಡ್ಜ್ ಮುಂದೆ ಹಾಜರುಪಡಿಸಲು ಚಿಂತನೆಯನ್ನು ಮಾಡ್ಕೋತಾ ಇದ್ದಾರೆ. ಈ ತಕ್ಷಣಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡರಿಗೆ ಸಂಕಷ್ಟ ಮಾತ್ರ ತಪ್ಪಲಿಲ್ಲ. ಒಂದು ಕೇಸ್ ಆಯಿತು ಅಂತ ಹೇಳಿದರೆ ಮತ್ತೊಂದು ಕೇಸು ಬೇಲ್ ಅರ್ಜಿ ವಿಚಾರಣೆಯನ್ನು ಕೋರ್ಟ್ ಈಗ ಮುಂದೂಡಿಕೆ ಮಾಡಿದೆ. ನಾಳೆಗೆ ವಿಚಾರಣೆಗೆ ಹಾಜರಾಗ್ತಾರೆ. ಆ ಮೂಲಕ ನಾರಾಯಣಗೌಡರು ಕರವೇ ಹೋರಾಟಗಾರರು ಕನ್ನಡದ ನಾಮಫಲಕವನ್ನು ಹಾಕಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ಮಾಡಿದಂಥ ನಾರಾಯಣಗೌಡರು ಸುಮಾರು 12 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರು. ಪರಪ್ಪನ ಅಗ್ರಹಾರದಿಂದ ಬೆಳಿಗ್ಗೆ 6:15 ರಿಲೀಸ್ ಆಗಿ ನಾರಾಯಣಗೌಡರು ಬಂದರೆ ಈಗ ಮತ್ತೊಂದು ಸಂಕಷ್ಟ ನಾರಾಯಣಗೌಡರಿಗೆ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹಲಸೂರು ಗೇಟ್ ಪೊಲೀಸರು ಹಾಗೆ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಸದ್ಯಕ್ಕೆ ನ್ಯಾಯಾಧೀಶರು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ನಾರಾಯಣಗೌಡರಿಗೆ ಸಂಕಷ್ಟ ಮಾತ್ರ ತಪ್ಪಲಿಲ್ಲ. ನಾರಾಯಣಗೌಡರು ಕನ್ನಡ ಪರ ಹೋರಾಟಗಾರರು. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಧಕ್ಕೆ, ಸರ್ಕಾರಿ ಅಧಿಕಾರಿಗಳ ಕೆಲಸಕ್ಕೆ ತೊಂದರೆ ಕೊಟ್ಟಿದ್ದು, ಈ ಎಲ್ಲ ಪ್ರಕರಣ 2017ರಲ್ಲಿ ದಾಖಲಾಗಿತ್ತು. ಒಂದು ಹೋರಾಟದ ಸಮಯದಲ್ಲಿ ನಾರಾಯಣಗೌಡರ ಮೇಲೆ ದಾಖಲಾಗಿದ್ದಂಥ ಕೇಸ್ಗಳು. ಆ ಪ್ರಕರಣ ಸಂಬಂಧ ಬಾಡಿ ವಾರಂಟ್ ಕೂಡ ಇಶ್ಯೂ ಆಗಿತ್ತು. ಆ ನಿಟ್ಟಿನಲ್ಲಿ ನಾರಾಯಣಗೌಡರಿಗೆ ಮೊನ್ನೆ ಕೇಸ್ನಲ್ಲಿ ಯಾವಾಗ ಕನ್ನಡದ ನಾಮಫಲಕದ ವಿಚಾರವಾಗಿ ಬಂಧನ ಆಗಿ ನ್ಯಾಯಾಂಗ ಬಂಧನವೂ ಕೂಡ ಆಗಿ ಬೇಲ್ ಮೇಲೆ ಹೊರಗಡೆ ಬಂದಂಥ ನಾರಾಯಣಗೌಡರಿಗೆ ಈಗ ಅಗೈನ್ ಮತ್ತೆ ಸಂಕಷ್ಟ ಎದುರಾಗಿರೋದು ಈ ಪ್ರಕರಣದಲ್ಲಿ. 2017ರ ಪ್ರಕರಣದಲ್ಲಿ ಸದ್ಯಕ್ಕೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ನಾರಾಯಣಗೌಡರಿಗೆ ಒಂದಾದ್ರ ಮೇಲೆ ಮತ್ತೊಂದರಂತೆ ಸಂಕಷ್ಟ ಎದುರಾಗ್ತಾನೆ ಇದೆ. ಈಗ ಭಾಳ ಕ್ಲಿಯರ್ ಆಗಿ ನಾಳೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರೋದ್ರಿಂದ ನಾಳೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಾರಾಯಣಗೌಡರು ಕರವೇ ರಾಜ್ಯಾಧ್ಯಕ್ಷರು. ಕನ್ನಡಕ್ಕೋಸ್ಕರ, ಕನ್ನಡದ ನಾಮಫಲಕಕ್ಕೋಸ್ಕರ ಹೋರಾಟವನ್ನು ಮಾಡಿ ಜೈಲು ಸೇರಿದಂಥ ನಾರಾಯಣಗೌಡರು ಇವತ್ತು ಬೆಳಿಗ್ಗೆ ಅಷ್ಟೇ ರಿಲೀಸ್ ಆಗಿದ್ದರು. ಇವತ್ತು ಬೆಳಿಗ್ಗೆ ರಿಲೀಸ್ ಆಗಿದ್ದಂಥ ನಾರಾಯಣಗೌಡರು ಈಗ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಆ ಮೂಲಕ ಬೇಲ್ ಅರ್ಜಿ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಿದೆ. ಮತ್ತೊಂದು ಕೇಸ್ನಲ್ಲಿ ನಾಳೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ನ್ಯಾಯಾಲಯ. ಬೇಲ್ ಸಿಕ್ಕರೂ ಕೂಡ ಮತ್ತೊಂದು ಕೇಸ್ನಲ್ಲಿ ಬಂಧನದ ಭೀತಿ ಈಗ ನಾರಾಯಣಗೌಡರಿಗೆ ಎದುರಾಗಿದೆ. ಹಲಸೂರು ಗೇಟ್ ಪೊಲೀಸರು ಬಂಧಿಸಲು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ತಕ್ಷಣ ಜಡ್ಜ್ ಮುಂದೆ ಹಾಜರುಪಡಿಸಲು ಚಿಂತನೆಯನ್ನು ಮಾಡಿದ್ದಾರೆ. ಕೋರ್ಟ್ ಮುಂದೆ ಪೊಲೀಸರು ಕಾಯ್ತಾ ಇದ್ದಾರೆ. ನಾಳೆಗೆ ತೀರ್ಪನ್ನು ಕಾಯ್ದಿರಿಸಿದೆ ನ್ಯಾಯಾಲಯ. ಕೋರ್ಟ್ ನಾಳೆಗೆ ತೀರ್ಪನ್ನು ಕಾಯ್ದಿರಿಸಿದೆ. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ನಾರಾಯಣಗೌಡ, ಅಗೈನ್ ಪರಪ್ಪನ ಅಗ್ರಹಾರಕ್ಕೆ ನಾರಾಯಣಗೌಡ. ನಾಳೆಗೆ ತೀರ್ಪನ್ನು ನ್ಯಾಯಾಲಯ ಕಾಯ್ದಿರಿಸಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ನಾರಾಯಣಗೌಡರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಇದು ಕರವೇ ಅಧ್ಯಕ್ಷ ನಾರಾಯಣಗೌಡ ಬೇಲ್ ಅರ್ಜಿ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾಳೆ ವಿಚಾರಣೆಗೆ ನಾರಾಯಣಗೌಡರು ಬೇಲ್ ಸಿಕ್ಕರೂ ಕೂಡ ಮತ್ತೊಂದು ಕೇಸ್ನಲ್ಲಿ ಬಂಧನದ ಭೀತಿ. ಇದರ ಜೊತೆಗೆ ನಾರಾಯಣಗೌಡರು ಮತ್ತೆ ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರೆ. ಇವತ್ತು ಬೆಳಿಗ್ಗೆ ಅವರು ರಿಲೀಸ್ ಆಗಿದ್ರು ಪರಪ್ಪನ ಅಗ್ರಹಾರದಿಂದ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಅಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ನಾರಾಯಣಗೌಡರಿಗೆ ಒಂದಾದ ಮೇಲೆ ಒಂದು ಸಂಕಷ್ಟ. ಕೋರ್ಟು ನಾಳೆಗೆ ವಿಚಾರಣೆಯನ್ನು ಮುಂದೂಡಿದೆ. ಸದ್ಯ ಏನು ಮಾಹಿತಿ ಇದೆ ಅಜಯ್? ಖಂಡಿತವಾಗ್ಲೂ ಅಂದರೆ ರಂಜಿತ್, ಈಗಾಗಲೇ ಮತ್ತೆ ಈಗ ಸಾಕಷ್ಟು ಕುತೂಹಲ ಕೆರಳಿಸಿದ್ದಂತಹ ಈ ಒಂದು ಪ್ರಕರಣ ಈಗಾಗಲೇ ಮತ್ತೆ ನಾಳೆಗೆ ಒಂದು ವಿಚಾರಣೆ ಕೂಡ ಈಗಾಗಲೇ ಮುಂದೂಡಿಕೆ ಆಗಿರುವಂಥದ್ದು. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ಅಂದರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಏನೊಂದು ಈ ಒಂದು ಪ್ರಕರಣ ಇದೆ, 2017ರಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುತ್ತೆ. ಆಗಿಂದನೂ ಕೂಡ ಈ ಒಂದು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಏನು ವಾರೆಂಟನ್ನು ಕೂಡ ಇಶ್ಯೂ ಮಾಡಿರ್ತಾರೆ, ಕೋರ್ಟ್ನಿಂದನೂ ಕೂಡ ಆದೇಶ ಆಗಿರುತ್ತೆ. ಆದರೂ ಕೂಡ ನಾರಾಯಣಗೌಡರು ಏನಿದ್ದಾರೆ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಅಂದರೆ ಬರೋಬ್ಬರಿ 15ರಿಂದ 16 NBW ಅಂದರೆ ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಆಗಿರುತ್ತೆ. ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಆದರೆ ಅವರಿಗೆ ಬೇಲ್ ಸಿಗೋದು ಬಹುತೇಕ ಡೌಟ್ ಆಗಿರುತ್ತೆ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಪ್ರಕರಣದ ಬಗ್ಗೆ ಅವರ ವಕೀಲರ ಪರವಾಗಿ ಅವರು ವಾದವನ್ನು ಮಂಡನೆ ಮಾಡಬೇಕಾಗತ್ತೆ. ಆದರೆ ಇವರು ಬಹುತೇಕ ಒಂದು 15ರಿಂದ 16 ಒಂದು ಏನು ವಾರೆಂಟ್ ಆದರೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಸೊ ಹೀಗಾಗಿ ಇವತ್ತು ಕೂಡ ಆ ಒಂದು ವಿಚಾರದಲ್ಲೇ ಅವರ ಏನು ನಾರಾಯಣಗೌಡರ ಪರವಾದಂತಹ ಲಾಯರು ಕೂಡ ವಾದವನ್ನು ಮಂಡನೆ ಮಾಡ್ತಾರೆ. ಇಲ್ಲ, ನಮ್ಮ ಕಕ್ಷಿದಾರ ಇವರಿಗೆ ನಮ್ಮ
ಕೊಲಿಗ್ಗೆ ಇದಾಗಿ ಅಂದರೆ ಆರೋಗ್ಯದಲ್ಲಿ ಚೇತರಿಕೆ ಆಗಬೇಕು, ಅವರಿಗೆ ಮೆಡಿಕಲ್ ಪ್ರಾಬ್ಲಮ್ ಕೂಡ ಇರುವಂಥದ್ದು. ಅಂದರೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಇದೆ. ಅವರು ವಾರೆಂಟನ್ನು ಕೊಡೋದ್ರಲ್ಲಿ ತಡ ಮಾಡಿದ್ದಾರೆ ಮತ್ತು ಅಡ್ರೆಸ್ ಚೇಂಜ್ ಆಗಿದ್ದರಿಂದಾಗಿ ಬೇರೆ ಕಡೆ ಅವರು ವಾರೆಂಟನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಇವರಿಗೆ ಬೇಲನ್ನು ಕೊಡಬೇಕು ಅಂತಲೂ ಕೂಡ ಕೇಳಿರ್ತಾರೆ. ಸೊ ಹೀಗಾಗಿ 3 ಗಂಟೆಗೆ ಮತ್ತೆ ವಿಚಾರಣೆಯನ್ನು ಮುಂದೂಡಿರ್ತಾರೆ. ಆದರೆ ಈಗ ಮತ್ತೆ ನ್ಯಾಯಾಧೀಶರು ಒಂದು ಆದೇಶವನ್ನು ಕೂಡ ಈಗಾಗಲೇ ಹೊರಡಿಸಿರುವಂಥದ್ದು. ನಾಳೆಗೆ ಮತ್ತೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಅಂತಲೂ ಕೂಡ ಹೇಳಲಾಗಿರುವಂಥದ್ದು. ಸೊ ಹೀಗಾಗಿ ಮತ್ತೆ ನಾರಾಯಣಗೌಡರು ಬಹುತೇಕ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೂ ಕೂಡ ಈಗಾಗಲೇ ಶಿಫ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಬಹುತೇಕವಾಗಿ. ಮತ್ತೆ ನಾಳೆ ಇಷ್ಟೊತ್ತಿಗೆ ಅಂದರೆ ಮತ್ತೆ ಯಾವ ರೀತಿಯಾದಂಥ ಇವರು ಒಂದು ರೀತಿ ನ್ಯಾಯಾಧೀಶರು ಮುಂದೆ ಹೇಳ್ತಾರೆ ಅನ್ನೋದನ್ನು ನಾವು ಈಗಾಗಲೇ ಕಾದು ನೋಡಬೇಕಾಗಿದೆ. ಇನ್ನು ಏನು ಸರ್ಕಾರದ ಪರ ವಕೀಲರು ಇರ್ತಾರೆ ಅವರು ಕೂಡ ವಾದವನ್ನು ಮಂಡನೆ ಮಾಡ್ತಾರೆ. ಇಲ್ಲ ಇವರು ಸಾಕಷ್ಟು ಬಾರಿ ನಾವು ವಾರೆಂಟ್ ಇಶ್ಯೂ ಮಾಡಿದ್ರು ಕೂಡ ಇವರು ತಲೆ ಕೆಡಿಸ್ಕೊಂಡಿಲ್ಲ, ನ್ಯಾಯಾಲಯಕ್ಕೆ ಒಂದು ರೀತಿ ಬೇಜವಾಬ್ದಾರಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿರುವಂಥದ್ದು. ಸೊ ಹೀಗಾಗಿ ನಾಳೆಗೆ ಈಗಾಗಲೇ ಕೇಸನ್ನು ಅಂದರೆ ಈ ಒಂದು ವಿಚಾರಣೆಯನ್ನು ಕೂಡ ಈಗಾಗಲೇ ಮುಂದೂಡಿ ಈಗ ಸದ್ಯ ಆದೇಶವನ್ನು ಹೊರಡಿಸಿರುವಂಥದ್ದು. ರಂಜಿತ್, ಬಹಳ ಪ್ರಮುಖವಾಗಿ ಈಗ ಹಲಸೂರು ಗೇಟ್ ಪೊಲೀಸರು ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ರು ಅನ್ನೋದು. ಹಾಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಗೂ ಕೂಡ ಒಂದಿಷ್ಟು ಇಂಟಿಮೇಷನ್ ಇದೆ. ಸದ್ಯ ಈಗ ಅಲ್ಲಿಂದ ನೇರವಾಗಿ ಅವರು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರಾ? ಖಂಡಿತವಾಗ್ಲೂ ರಂಜಿತ್, ಈಗ ಏನಂತಂದರೆ ಅವರನ್ನು ಈಗಾಗಲೇ ಏನು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಕೂಡ ಕರ್ಕೊಂಬಂದಿರುವಂಥದ್ದು. ಯಾಕಂದರೆ ಅಲ್ಲಿ ಅವರು ಕಳೆದ ವಾರ ಆದಂತಹ ಗಲಾಟೆ ವಿಚಾರವಾಗಿ ಅವರಿಗೆ ಬೇಲ್ ಆಗುತ್ತೆ. ಸೊ ಆ ನಂತರದಲ್ಲಿ ಇಷ್ಟು ದಿನ ಇವರು ಸಿಕ್ಕಿರಲಿಲ್ಲ. ಸೊ ಹೀಗಾಗಿ ತಕ್ಷಣ ಅಲ್ಲಿಂದ ಕರ್ಕೊಂಬರಬೇಕು, NBW ಇಶ್ಯೂ ಆದರೂ ಕೂಡ ಇವರು ನ್ಯಾಯಾಲಯಕ್ಕೆ ಹಾಜರಾಗದೆ ಇವರು ಓಡಾಡ್ಕೊಂಡಿದ್ರು. ಸೊ ಹೀಗಾಗಿ ಇವರನ್ನು ಕರ್ಕೊಂಬರಬೇಕು ಅಂತೇಳಿ ಅಲ್ಲಿಂದನೇ ಒಂದು ರೀತಿ ಕರ್ಕೊಂಬಂದಿರುವಂಥದ್ದು. ಸೊ ಹೀಗಾಗಿ ಇಲ್ಲಿ ಹಲಸೂರು ಗೇಟ್ ಪೊಲೀಸರು ಇಲ್ಲಿ ಬರೋದಿಲ್ಲ. ಈಗ ಏನು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಎಂದರೆ ಅವರು ಈಗ ಅವರನ್ನು ಕರ್ಕೊಂಡೋಗಿ ಮತ್ತೆ ಪರಪ್ಪನ ಅಗ್ರಹಾರಕ್ಕೂ ಕೂಡ ಕರ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂತಂದರೆ ಆ ಸಂದರ್ಭದಲ್ಲಿ 2017ರಿಂದನೂ ಕೂಡ ಇವರಿಗೆ ಇಶ್ಯೂ ಆದಂಥ ವಾರೆಂಟ್ಗಳಿಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಇವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಕೂಡ ಏನು ಪೊಲೀಸರು ಕೂಡ ಈಗಾಗಲೇ ವಾದವನ್ನು ಕೂಡ ಅಲ್ಲಿ ವಕೀಲರ ಮುಖಾಂತರ ಮಂಡನೆ ಮಾಡಿಸಿರುವಂಥದ್ದು. ಸೊ ಹೀಗಾಗಿ ನಾರಾಯಣಗೌಡರು ಕೂಡ ಇನ್ನೂ ಒಂದು ದಿನ ಜೈಲು ಬಹುತೇಕ ಫಿಕ್ಸ್ ಆಗಿರುವಂಥದ್ದು. ಸೊ ಹೀಗಾಗಿ ನಾಳೆ ಯಾವ ರೀತಿಯಾದಂಥ ಅವರು ವಾದವನ್ನು ಮಂಡನೆ ಮಾಡ್ತಾರೆ ಮತ್ತು ಯಾವ ಕಾರಣಗಳನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ರಂಜಿತ್.